ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಸಾಲ ಪಡೆಯೋದಕ್ಕೆ ಸಿಬಿಲ್ ಸ್ಕೋರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಕೆಲವೊಮ್ಮೆ EMI ಹಣ ಕಟ್ಟದೇ ಇರುವಾಗ ಸಿಬಿಲ್ ಸ್ಕೋರ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಸಿಬಿಲ್ ಸ್ಕೋರ್ ಅನ್ನು ಕಾಪಾಡೋದು ಹೇಗೆ? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕೆಲವೊಮ್ಮೆ EMI ಕಟ್ಟೋದು ಮಿಸ್ ಆದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳುವ ಸಾಧ್ಯತೆ ಕೂಡ ಇದೆ. ನೀವು EMI ದಿನಾಂಕ ದಾಟಿಸಿದ್ರೆ ಬ್ಯಾಂಕ್ ಸುಮ್ಮನಿರಲ್ಲ. ಬ್ಯಾಂಕ್ ಇರುವ ಮೊತ್ತದ ಮೇಲೆ 1% 2% ದಂಡ ಹಾಕುತ್ತೆ. ಜೊತೆಗೆ ನಿಮ್ಮ ಖಾತೆಯಲ್ಲಿ ಹಣವಿಲ್ಲದೆ ಚೆಕ್ ಅಥವಾ EMI ಬೌನ್ಸ್, ಅದರಲ್ಲಿ ಬೌನ್ಸ್ ಚಾರ್ಜಸ್ ರೂಪದಲ್ಲಿ 250 ರೂಪಾಯಿಯಿಂದ 500 ರೂಪಾಯಿವರೆಗೆ ಕಟ್ಟಾಗುತ್ತೆ. ಸೊ ಇದು ಅತ್ಯಂತ ಅಪಾಯಕಾರಿಯಾಗಿದ್ದು ನಿಮ್ಮ ಒಂದು ತಪ್ಪಿನ ಪಾವತಿಯು ಕ್ರೆಡಿಟ್ ಸ್ಕೋರ್ ಅನ್ನು ಕುಸಿಯುವಂತೆ ಮಾಡುತ್ತೆ. ಸೊ ಒಮ್ಮೆ ಸ್ಕೋರ್ ಕುಸಿದು ಬಿದ್ದರೆ ಮುಂದೆ ತುರ್ತು ಸಂದರ್ಭದಲ್ಲಿ ಬ್ಯಾಂಕ್ಗಳು ನಿಮಗೆ ಲೋನನ್ನು ಕೊಡೋದಕ್ಕೆ ಕೂಡ ಹಿಂದೇಟು ಹಾಕ್ತವೆ. ಹಾಗಿದ್ರೆ ಏನು ಮಾಡಬೇಕು? ನೀವು ಸತತವಾಗಿ 3 ತಿಂಗಳು EMI ಕಟ್ಟದಿದ್ರೆ ಬ್ಯಾಂಕ್ ನಿಮ್ಮನ್ನು ಸುಸ್ತಿದಾರ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಆಗ ಬ್ಯಾಂಕ್ ಕಾನೂನು ನೋಟಿಸನ್ನು ಕಳುಹಿಸಿ ವಸೂಲಾತಿ ಪ್ರಕ್ರಿಯೆ ಆರಂಭ ಮಾಡ್ಬೋದು. ಸೊ ಹಾಗಾಗಿ EMI ಸಮಸ್ಯೆ ಎದುರಾದಾಗ ಏನು ಮಾಡಬೇಕಂತ ಹೇಳಿದ್ರೆ, ಬಾಕಿ ಹಣವನ್ನು ತಕ್ಷಣ ಆನ್ಲೈನ್ ಮೂಲಕ ಪಾವತಿ ಮಾಡಿ. ಹಣದ ಸಮಸ್ಯೆ ಇದ್ರೆ ಬ್ಯಾಂಕ್ ಅಧಿಕಾರಿಗೆ ಪರಿಸ್ಥಿತಿ ವಿವರಿಸಿ ಸಮಯ ಕೇಳಿ. ಇನ್ನು ಪ್ರತಿ ತಿಂಗಳು ಹಣ ತಾನಾಗಿಯೇ ಕಟ್ ಆಗುವಂತೆ ಆಟೋ ಡೆಬಿಟ್ ಸೌಲಭ್ಯವನ್ನು ಬಳಸಿ. ಇನ್ನು ಸಣ್ಣ ಉಳಿತಾಯವಿದ್ರೆ ಅದನ್ನು ಬಳಸಿ. ಉಳಿತಾಯದ ಮೊದಲು ಸಾಲದ ಕಂತನ್ನು ಪಾವತಿಸಿ. ಆದರೆ ನಿಮ್ಮ ಸಾಲದ ಮರುಪಾವತಿ ಇತಿಹಾಸವು ನಿಮ್ಮ ಆರ್ಥಿಕ ವೈಯಕ್ತಿಕದ ಮುಖ್ಯ ಒಂದು ಕನ್ನಡಿ ಆಗಿರುತ್ತೆ. ಶಿಸ್ತಿನಿಂದ EMI ಪಾವತಿಸುವುದು ಕೂಡ ನಿಮ್ಮ ಭವಿಷ್ಯಕ್ಕೆ ಒಂದು ರಕ್ಷಣೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಈ ಟಿಪ್ಸನ್ನು ಕೂಡ ಫಾಲೋ ಮಾಡ್ಬೋದು. ಸ್ನೇಹಿತರೆ, ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್